ಪ್ರಾತಿನಿಧ್ಯ ಬೇಕು, ಅದ್ರ ಭಾಗವಾಗಿ ನನಗೆ ಟಿಕೆಟ್ ಕೊಡಿ ಅಂತಂದ್ರೆ ಇದನ್ನ ಹೆಂಗೆ ನಾವು ಪಕ್ಷದ ವಿಚಾರ ಅಂತ ಗಮನಿಸಬೇಕು, ಸಮುದಾಯದ ವಿಚಾರ ಅಂತ ಗಮನಿಸಬೇಕು? ಈ ಬೈಫರ್ಗೇಷನ್ ಆಕ್ಚುಲಿ ಎಲ್ಲಿಂದ ಪ್ರಾರಂಭವಾಗುತ್ತೆ ಇದ್ರ ಬಗ್ಗೆ ನಂದೇ ಅನುಮಾನ ಇದೆ. ಅಲ್ಲಿಗೆ ಹೋಗೋಕ್ ಮುಂಚೆ ಇದು ನಾನು ಸೋಷಿಯಲ್ ಮೀಡಿಯಾದ ಕಮೆಂಟ್ ಭಾಗದಿಂದ ತೆಗೆದುಕೊಂಡಿರೋ ಪ್ರಶ್ನೆ ಸರ್. ಇದು ರಿಪಬ್ಲಿಕ್ ಕನ್ನಡದ್ದು ಅಲ್ಲ, ವೈಯಕ್ತಿಕವಾಗಿ ನನ್ನ ಪ್ರಶ್ನೆನೂ ಅಲ್ಲ. ಇದಕ್ಕೆ ಮುನೀರ್ ಸರ್ ಅಬ್ಜೆಕ್ಷನ್ ಇದ್ರೆ ಅದು ಕೌಂಟರ್ ಕೂಡ ಮಾಡಬಹುದು. ಯದು ಸರ್ ಉತ್ತರ ಕೊಟ್ಟಾದ್ಮೇಲೆ, ಯದು ಸರ್, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಡಿಕ್ಟೇಟ್ ಅಥವಾ ಇದು ಸ್ವಲ್ಪ ಹಾರ್ಶ್ ಅನ್ನಿಸಬಹುದು, ಬ್ಲಾಕ್ ಮೇಲ್ ಮಾಡುವ ಹಂತಕ್ಕೆ ಬಂದುಬಿಟ್ಟಿದೆಯಾ ಪರಿಸ್ಥಿತಿ ಅಂತ ಹೇಳಿ. ಯಾಕಂದ್ರೆ ಇದು ಇವರೇ ಬೆಳೆಸಿದಂತ, ಲಾಲಿಸಿ ಪೋಷಿಸಿ ಬೆಳೆಸಿದಂಥದ್ದು. ಅಂದ್ರೆ ಗಿಳಿಯ ಮರಿಯನ್ನು ತಂದು ಲಾಲಿಸಿ ಇದು ಮಾಡಿ ಅದಿವತ್ತು ತನ್ನ ಅಕ್ಕನ್ನ ಕೇಳ್ತಾ ಇದೆ, ತನ್ನ ಫ್ರೆಶ್ ಪಾರ್ಟ್ ಆಫ್ ಇದು ಕೇಳ್ತಾ ಇದೆ. ಇವ್ರೇನ್ ಮಾಡ್ತಾ ಇದ್ದಾರೆ, ಬರೀ ಅದನ್ನ ಗುಮ್ಮ ಕುಡ್ಸ್ಕೊಂಡು ಬಿಜೆಪಿ ಅಂತ ಇದ್ ಮಾಡ್ತಾ ಇದ್ರು. ಇವತ್ತು ತನ್ನ ಹಕ್ಕು ಅದನ್ನ ಜೋರಾಗಿ ಕೇಳ್ತಾ ಇರ್ಬೇಕಾದಾಗ, ನಿನಗೆ ಜೋರಾಗಿ ಕೇಳುವ ಹಕ್ಕಿಲ್ಲ, ನಿನಗೆ ಕೊಟ್ಟಷ್ಟು ಮಾತ್ರ ತಗೊಬೇಕಾಗತ್ತೆ, ನಿನಗೆ ಕೇಳುವಷ್ಟು ಹಕ್ಕಿಲ್ಲ, ಅಳುವಷ್ಟು ಹಕ್ಕಿಲ್ಲ. ನಿನ್ನ ಸ್ಥಾನ ವೋಟ್ ಮಾಡೋದು ಮಾತ್ರನೇ ಮುಖ್ಯವಾದ ಸ್ಟ್ರೀಮ್ ಬರೋದಂಥದ್ದಲ್ಲ, ಮೇನ್ ಸ್ಟ್ರೀಮ್ ಬರೋವಂಥದ್ದಲ್ಲ. ನಿಮ್ಮನ್ನ ನಾವು ಸಬ್ಸ್ಟಿಟ್ಯೂಟ್ ಆಗಿ ಇಟ್ಕೊಂತೀವಿ. ಅವತ್ತಿಂದನೂ ಸಬ್ಸ್ಟಿಟ್ಯೂಟೆ, ಇವತ್ತು ಸಬ್ಸ್ಟಿಟ್ಯೂಟೆ. ಇದೇ ಅವ್ರು ಉತ್ತರ ಕೊಡ್ತಾ ಇರುವಂಥದ್ದು. ಇದು ಯಾಕೆಂದ್ರೆ ಅವರೇ ಹೇಳಿದಂಥದ್ದು. ಪೈಲ್ವಾನ್ ತಾವು ಎಷ್ಟೊಂದು ಸತಿ ಹೇಳಿದ್ರಿ ಮೇಡಮ್, ಅಖಾಡ ಕಿಳಿಯದೆ ಹಿಂದೇಸದ ಪೈಲ್ವಾನು, ಇದೇ ಮುಖಂಡರು. ಇವ್ರು ಹೇಳ್ತಾರಂಥದ್ದು 2016-17ರಲ್ಲಿ ಜಮೀರನ್ನು ಅನುಕೂಲಕ್ಕಾಗಿ ತೆಗೆದುಕೊಂಡರಿ. ಅವರ ಮಾತು ಅನುಕೂಲಕ್ಕಾಗಿ. ನಾನು ಅವ್ರ ಮಾತು ಕೋಟ್ ಮಾಡ್ತಾ ಅನುಕೂಲಕ್ಕಾಗಿ ಅಂತ ಸರ್ ನೀವು ಮಾತಾಡಿದ್ರೆ 2.5 ನಿಮಿಷ ನಿಮ್ಮ ಮಾತನ್ನ ನಾನು ಹೇಳ್ತಾ ಇರೋದು. ನೀವ್ ಹೇಳಿದಂತ ಮಾತು ರಿವೈಂಡ್ ಮಾಡ್ಕೊಂಡು ಕೇಳ್ಕೊಡಿ. ಅನುಕೂಲ ಆಯ್ತು, ಅನುಕೂಲ ಯಾರಿಗಾಯ್ತು? ನಾಯಕರಿಗಾಯ್ತು. ಇವತ್ತು ದಾವಣಗೆರೆ ಮುಖಾಂತರ ನಾವು ಕರ್ನಾಟಕದ ಇತಿಹಾಸದ ಬೇರೆ ಮುಖ ನೋಡ್ತಾ ಇದೀವಿ ಮೇಡಮ್. ಅಲ್ಲಿ ಇವತ್ತು ನಾಯಕತ್ವದ ಫೈಟು. ಯಾರ ನಾಯಕತ್ವ? ಇವತ್ತು ಯಾರು ಅಲ್ಪಸಂಖ್ಯಾತರನ್ನ ಬ್ರದರ್ಸ್ ಅಂದ್ರು, ಇವತ್ತು ಬ್ರದರ್ಸ್ ಅಂಡ್ ಬ್ರದರ್ಸ್ಗೆ ದಿಸ್ ಇಸ್ ದ ಫೈಟ್ ಬಿಟ್ವೀನ್ ದ ಬ್ರದರ್ಸ್ ಅಂಡ್ ಬ್ರದರ್ಸ್. ಕೆಪಿಸಿಸಿ ಬ್ರದರ್ಗುನು ಮುಸ್ಲಿಂ ಬ್ರದರ್ಸ್ಗೂ ಫೈಟ್ ಇದು. ಅದೇ ಇದಾಗ್ತಾ ಇರೋದು. ಯಾಕೆ ಅಂತಂದ್ರೆ ನಿಮ್ಮ ನಾಯಕ ಪ್ರಯತ್ನ ಪಡ್ತೀರಿ. ಯಾವುದು ಇದು ನೇರವಾಗಿ ನೀವು ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದೀರಿ. ತಪ್ಪುಗಳನ್ನ ಹೇಳಿ ತಪ್ಪಲ್ಲ, ಇರೋದನ್ನ ಹೇಳ್ತಾ ಇರುವಂತದ್ದು. ನೀವು ಹೇಳಿದ ಕೇಳಿದ್ರಿ. ಡಿ ಕೆ ಶಿವಕುಮಾರ್ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದರೆ ಎಐಸಿಸಿ ತುಂಬಾ ಹತ್ತಿರದಿಂದ ಗಮನಿಸಿದ ವಿಷಯಗಳನ್ನು ಯಾವುದೇ ಒಂದು ಹುದ್ದೆಯಿಂದ ತೆಗಿಬೇಕಾದಾಗ ಅದಕ್ಕೊಂದು ನೋಟಿಸ್ ಇರುತ್ತೆ, ಕಾರಣ ಇರುತ್ತೆ. ಅವ್ರ ಕಾರಣಕ್ಕೆ ಕೇಳ್ತಾರೆ, ಆ ಕಾರಣನ ಪರಿಶೀಲನೆ ಮಾಡಕ್ಕೆ ಇನ್ನೊಂದು ತಂಡ ಇರುತ್ತೆ. ಇಲ್ಲೇನಂದ್ರೆ ಏಕ್ದಮ್ ನಾವು ವಜಾ ಮಾಡೋದ್ ಕೇಳಿದೀವಿ, ಇಲ್ಲಿ ಮುಕ್ತಗೊಳಿಸಲಾಗಿದೆ. ಪ್ರೈಮರಿ ಮೆಂಬರ್ಶಿಪ್ ಇಂದ ಮುಕ್ತಗೊಳಿಸಲಾಗಿದೆ. ಅಂದ್ರೆ ನೀವು ಯಾವ ಆಟಿಟ್ಯೂಡ್ ಇಟ್ಕೊಂಡು ಹೋಗಿ ನೋಡ್ತಾ ಇದ್ದೀರಾ? ಜನರನ್ನ, ಅಲ್ಪಸಂಖ್ಯಾತರನ್ನ ಅಹಿಂದ ಅಂತ ಹೇಳ್ಕೊಂಡಿರೋ ಅಂತ ಮೊದಲನೇ ವರ್ಡ್ ಅಹಿಂದಾನ ಕೊಂದಾಕಿದಂತದ್ದು ಜನ ನೋಡ್ತಾ ಇದ್ದಾರೆ. ನಗಬಹುದು ಮುನೀರ್ ಅವರೇ, ಆದ್ರೆ ಜನ ಬಂದು ಇನ್ನೂ ನೀವು ಕಾಂಗ್ರೆಸ್ಸಿನ ಗುಲಾಮಗಿರಿ ಮಾಡಿಕೊಂಡೆ ಎಷ್ಟು ವರ್ಷ, 79 ವರ್ಷ ಆದ್ರೂ ಕೂಡ ಕಾಂಗ್ರೆಸ್ಸಿನ ಗುಲಾಮಗಿರಿ ಖುಷಿ ಪಡಬೇಕು. ಇಡೀ ಕರ್ನಾಟಕದ ಇತಿಹಾಸ ಅಂದ್ರೆ ಅಲ್ಪಸಂಖ್ಯಾತರ ಸ್ಥಿತಿ, ಸ್ಥಾನಮಾನ ಎಲ್ಲಿದೆ ಅಂತ ನಿಮ್ ಕೆಪಿಸಿಸಿ ಅಧ್ಯಕ್ಷರು ಆಯ್ತು. ಇದೇ ನೀವು ಅಹಿಂದ ವಿಚಾರ ಮಾತನಾಡ್ತಾ ಇದ್ರಿ, ಅದೇ ವಿಚಾರವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಶ್ವಿನ್ ಜಿ, ಈ ಅಹಿಂದದಲ್ಲಿ ಆ ಮತ್ತೆ ದ ಹಿಂದೆ ಹೋಗ್ಬಿಟ್ಟಿದೆ, ಉಳಿದಿರೋದು ಮಧ್ಯದಲ್ಲಿರೋ ಹಿಂಗ್ ಒಂದೇನೇನೆ. ಬಟ್ ಸಿದ್ದರಾಮಯ್ಯನವರಿಗೆ ಅನ್ಫೇವರಬಲ್ ವಿಚ್ ವಿಲ್ ಬಿ ಫೇವರಬಲ್ ಟು ಡಿ ಕೆ ಶಿವಕುಮಾರ್ ಅನ್ನೋ ರೀತಿ ವಾತಾವರಣ ಬಿಕಾಸ್ ಆಫ್ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಕ್ರಿಯೇಟ್ ಆಗ್ತಿದೆ ಕಾಂಗ್ರೆಸ್ ಪಕ್ಷದ ಒಳಗೆ. ಈ ವ್ಯಾಖ್ಯಾನವನ್ನ ಜೆಡಿಎಸ್ ಪಕ್ಷದ ವಕ್ತಾರರಾಗಿ ನೀವು ಒಪ್ತೀರಾ? ಖಂಡಿತವಾಗ್ಲೂ. ಯಾಕೆಂದರೆ ಒಂದು ಎಸ್ ಟಿ ಸಮುದಾಯವನ್ನು ತುಣಿದ್ರು, ಹಿಂದ ಅಂತ ಹೇಳ್ಕೊಂಡು ಎಸ್ ಟಿ ಸಮುದಾಯ ಇವತ್ತು ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನ ಕಡೆಗಣಿಸಿದೆ ಅನ್ನೋದು ಗೊತ್ತಾಗೋಗಿದೆ. ಈಗ ಉಳಿದಿದ್ದು ಯಾವುದು ಅಂತ ಅಂದರೆ ಅಲ್ಪಸಂಖ್ಯಾತರು ಒಂದು ಉಳಿದಿದ್ರು. ನಾವು ಪುನಃ ಹೇಳ್ತಿದ್ದೀವಿ, ಬೈ ಎಲೆಕ್ಷನ್ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಕಿತ್ತಾಡ್ಕೊಂಡು ಮುಸಲ್ಮಾನರಾಗಲಿ ಕಾಂಗ್ರೆಸ್ ಪಕ್ಷ ಏನು ಜಗಳ ಮಾಡ್ತಿದೆ, ನಮ್ಗೆ ಬೆನಿಫಿಟ್ಟು ಬೇಡ. ಯಾಕೆಂತಂದರೆ ಭಿಕ್ಷುಕರೇ ಕರೆಯೋವರೆಗೆ ಅವರು ಒಳಗಡೆ ಬಂದು ಊಟ ಮಾಡಲ್ಲ. ಹಂಗಾಗಿ ಮುಸಲ್ಮಾನರು ಅವರೊಬ್ಬರು MLC ಸ್ವಾಭಿಮಾನಿಗಳೇ, ಏನು ಅವ್ರೇನು ಮುಸಲ್ಮಾನರು ಅಂದಂಗೆ ಏನು ಸ್ವಾಭಿಮಾನಿಗಳಂತಲ್ಲ, ಕರೀದೆ ಯಾರು ಹೋಗಲ್ಲ ಮೇಡಮ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಮುಸಲ್ಮಾನರು ಇವತ್ತು ಅರ್ಥ ಆಗ್ತಿದೆ ಅವ್ರಿಗೆ. ಒಂದು ಏನಕ್ಕೆ ಇಷ್ಟೆಲ್ಲ ಕಾಂಗ್ರೆಸ್ ಅವರು ಆಟ ಆಡ್ತಿದ್ದಾರೆ, ಎಲ್ಲೋ ಒಂದು ಕಡೆ ಬಣ್ಣ ಹಾಕಲ್ದೆ ನಾಟಕ ಮಾಡ್ತಿದ್ದಾರೆ ಸರ್ಕಾರ. ಇವತ್ತು ನೋಡಿ, ಇವತ್ತು ಪ್ರೊಫೆಸರ್ ರಾಜಪ್ಪ ದಳವಾಯಿ ಅವರು ಒಂದು ಮಾತು ಹೇಳಿದ್ದಾರೆ, ಅನುದಾನನೇ ಇಲ್ಲದೇ ಇರೋಂಥದ್ದು ಒಂದು ಸಮಿತಿಗೆ ನನ್ನ ಅಧ್ಯಕ್ಷನ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ಅನುದಾನನೇ ಇಲ್ಲ, ನಾನು ಏನು ಕೆಲಸ ಮಾಡಲಿ ಅಂತೊಬ್ಬರು. ಯಾಕೆಂದರೆ ಅವ್ರು ರಾಜಕೀಯ ರಂಗದಿಂದ ಬಂದಂಥವ್ರಲ್ಲ, ರಾಜಕೀಯ ಹಿನ್ನೆಲೆ ಇಲ್ಲದೇ ಇರೋಂಥವ್ರು.
ಎಲ್ಲ ಒಂದು ಕಡೆ ಮಾನ್ಯ ಸಿದ್ದರಾಮಣ್ಣ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ನಿಜವಾಗ್ಲೂ ಕೇಳಬೇಕು, ನಿಮ್ಗೇನಾದ್ರು ಒಂದು ಕಿಂಚಿತ್ತು ಈ 140 ಎಮ್ ಎಲ್ ಎಗಳನ್ನ ಇಟ್ಕೊಂಡು ರಾಜ್ಯನ ಒಂದು ಸ್ವಲ್ಪ ಉದ್ಧಾರ ಮಾಡೋಣ, ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗ್ಬೇಕು ಅಂತ ಕಿಂಚಿತ್ ಕಾಳಜಿನೂ ಇಲ್ವಾ ನಿಮಗೆ? ಬೈ ಎಲೆಕ್ಷನ್ನೇ ನಿಮಗೆ ಅಜೆಂಡಾ ಆಗೋಯ್ತಾ? ನಿಮ್ಗೆ ಬೈ ಎಲೆಕ್ಷನ್ ಏನಿದೆ? ಹೀಗೆ ಮೇ 4ನೇ ತಾರೀಕು ಬಂದಮೇಲೆ ಒಂದು ಸೋಲು ಗೆಲುವು ಇದ್ದೇ ಇರುತ್ತೆ, ನಿಮ್ಗೇನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ? ಆಗಲ್ಲ. ಏನಕ್ಕೆ ಈ ರೀತಿ ಎಲ್ಲ ಒಂದು ದಾವಣಗೆರೆನ ಬೈ ಎಲೆಕ್ಷನ್ನಾಗಿ ತಗೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಮುಸಲ್ಮಾನರು 2023 ನಿಮ್ಮ ಹಿಂದಕ್ಕೆ ಬಂದರು, ಇವತ್ತು ನಿಮ್ಮ ಹಿಂದೆ ಇದ್ದು ನಾವು ಕಾಂಗ್ರೆಸ್ ಪಕ್ಷನ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅಂದರು. ಯಾವತ್ತು ದೊಡ್ಡಗೌಡರು ಸನ್ಮಾನ್ಯ ಕುಮಾರಣ್ಣವರು ಮುಸಲ್ಮಾನರಿಗೆ ಮೋಸ ಮಾಡಿರಲಿಲ್ಲ, ಆದ್ರೂ 2023 ಕಾಂಗ್ರೆಸ್ ವೋಟ್ ಹಾಕ್ತೀವಿ ಅಂತ ಹೋದ್ರು. ಅವತ್ತು ನಾವು ಏನು ಇದು ಮಾಡಲಿಲ್ಲ, ಅಲ್ಪಸಂಖ್ಯಾತರು ನಮ್ಮ ಜೊತೆ ಇರ್ತಾರೆ ಅಂತಾನೆ ನಾವು ಅನ್ಕೊಂಡಿದ್ದು. ಇವತ್ತು ಹೇಳ್ತಿದ್ದಾರೆ ಹೋಗ್ಬೇಕಾಗಿತ್ತು ಪಕ್ಷ. ಯಾರು? ಎಲ್ರು ಸ್ವಾಭಿಮಾನಿಗಳೇ ರೀ. ಕರೀದೆ ಹೆಂಗ್ರಿ ಹೋಗಕ್ಕಾಗತ್ತೆ? ಭಿಕ್ಷುಕ ಹೋಗಲ್ಲ ಒಬ್ಬ, ಅಂತದ್ರಲ್ಲಿ ಒಬ್ಬ MLC ಹೋಗ್ಬರಕ್ಕಾಗತ್ತಾ? ಪಕ್ಕದ ಮನೆಗೆ ಬಂದವ್ರೆ ನನ್ನ ಮನೆಗೆ ಬಂದಿಲ್ಲ ಅಂದ್ರೆ ಸ್ವಾಭಿಮಾನಿ ಅಲ್ವಾ ಮುಸಲ್ಮಾನರು? ಕೂತ್ಕೊಂಡ್ರೆ ಕೂತ್ಕೊಳ್ಳಂಗಿರ್ಬೇಕಾ ಮುಸಲ್ಮಾನರು? ದಯವಿಟ್ಟು ಅದೇ ಬೆಂಕಿ ಬಿದ್ದಿದ ಮನೆ ಗಳ ಎಳಿಯಲ್ಲ ಅಂತ ಸನ್ಮಾನ್ಯ ಕುಮಾರಣ್ಣ ಅವ್ರು ಹೇಳಿದಾರೆ. ನನ್ನ ಪ್ರಶ್ನೆ ಆಗಿದ್ದು ಇದೀಗ ಒಂದ್ ಕಡೆ ಆಪ್ತರ ಮೇಲೆ ಶಿಸ್ತು ಕ್ರಮ, ಸಿದ್ದರಾಮಯ್ಯನವರ ಆಪ್ತರ ಮೇಲೆ ಶಿಸ್ತು ಕ್ರಮ, ಮತ್ತೊಂದು ಕಡೆಯಲ್ಲಿ ಮುಸ್ಲಿಂ ಸಮುದಾಯ ವಿಚ್ ವಾಸ್ ಲೈಕ್ ಮಾಸ್ ಲೀಡರ್ ಅಂದ್ರೆ ಸಿದ್ದರಾಮಯ್ಯ ಅನ್ನೋ ಹೆಸರು ಬರ್ತಾ ಇತ್ತು, ಆ ಸಮುದಾಯದ ಮುನಿಸು, ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಫೇವರಬಲ್ ಅನ್ನೋ ರೀತಿಯ ವಾತಾವರಣ ಬರ್ತಿದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವರು ವಿಲನ್ ಆಗ್ತಿದಾರ? ಅಲ್ಲ, ಇದು ಅವ್ರು ಮಾಡ್ತಿದಾರಲ್ಲ, ಅದಕ್ಕೆ ಇದ್ರಲ್ಲಿ ಏನು ಚೇಂಜಸ್ ಏನಿಲ್ಲ. ಅವ್ರು ಆಗ ಮಾಡ್ತಿದ್ದಾರೆ, ಅದಾಗ ಆಗ್ತಿದೆ. ಅರ್ಥ ನಾವು ಮಾಡ್ಕೋಬೇಕು, ಜನಗಳೇ ಮಾಡ್ತಿದ್ದಾರೆ. ಅವರು CM DCM ಕೂತ್ಕೊಂಡು ಯಾರಿಗೆ ಏನೇನು ಆಗಬೇಕು, ಅನುಕೂಲ ಸಿಂಧು ಯಾವ್ಯಾವ ಕಡೆಯಿಂದ ಆಗುತ್ತೆ ಅನ್ನೋದನ್ನ CM ಅವರು ಒಂದು ಕಡೆ ಕಾಲು ಹೇಳಿದ್ರೆ DCM ಅವ್ರು ಇನ್ನೊಂದು ಕಡೆ ಕಾಲು ಎಳಿತಿದ್ದಾರೆ. ನಾನು ಆಲ್ರೆಡಿ ಆಗಲೇ ಹೇಳ್ತಿದ್ದೆ, ಅಹಿಂದಾದಲ್ಲಿ ಎಲ್ಲರೂ ಮುಗಿಸಾಯ್ತು, ಅದನ್ನ ನಾವು ಪುನಃ ವಿವರಿಸೋಂಥ ಅವಶ್ಯಕತೆ ಇಲ್ಲ. ಪುನಃ ನಾನು ಕೇಳೋದು, ನಿಮ್ಗೆ ಬೇಕಾ ನಿಜವಾಗ್ಲೂ? 140 ಶಾಸಕರು ದಂಡಿದೆ ನಿಮಗೆ. ದಾವಣಗೆರೆ ಚುನಾವಣೆ ತಗೊಂಡು ನೀವು ಮುನ್ನೆಲೆಗೆ ಇದನ್ನ ಒಂದು ಅಜೆಂಡಾ ಮಾಡ್ಕೊಂಡು ಕೂತಿದ್ದೀರಲ್ಲ, ಕಿಂಚಿತ್ತು ನಿಮ್ಗೆ ನಾಚಿಕೆ ಆಗಲ್ವಾ ಸರ್ಕಾರಕ್ಕೆ? ಖಂಡಿತವಾಗ್ಲೂ ನಾನು ಇದಕ್ಕೆ ಆನ್ಸರ್ ಮಾಡಲಿ. ಯಾಕೆಂದ್ರೆ ಈಗ ನಾನು ಪುನಃ ಅಲ್ಪಸಂಖ್ಯಾತರ ಬಗ್ಗೆ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ಕುಮಾರಣ್ಣವರು ದೊಡ್ಡಗೌಡ್ರು ಇವತ್ತು ಮೀಸಲಾತಿಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ಅಲ್ಪಸಂಖ್ಯಾತರು ಹಿಂದೆ ಇದ್ರು. ಬನ್ನಿ ಬ್ರದರ್, ಬನ್ನಿ ಕೂತ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಇದ್ರು. ಅಲ್ಪಸಂಖ್ಯಾತರು ನಾಯಕರನ್ನ ಬೆಳೆಸಿದ್ರು. ಇವತ್ತು ಉದಾಹರಣೆಗೆ ಚಾಮರಾಜಪೇಟೆ ಗಲ್ಲಿ ದೊಡ್ಡಗೌಡರು ಸುತ್ತಿ ಜಮೀರ್ ಅವ್ರನ್ನ ಶಾಸಕರು ಮಾಡಿದ್ರು. ಶಾಸಕರಾಗಿದ್ಕೆ ತಾನೇ ಅವ್ರು ಸಚಿವರಾಗಿದ್ದು. ಮುನೀರ್ ಅವ್ರು ಹೇಳ್ತಿದ್ದಂಗೆ ಕಾಂಗ್ರೆಸ್ ಅಲ್ಲಿ 5 ಖಾತೆ ಕೊಡೋ ಕಾರಣ ಯಾರು? ಜಮೀರ್ ಅವ್ರು ಇವತ್ತು ಒಬ್ಬ ಮುನ್ನೆಲೆಗೆ ಮುಂಚೂಣಿ ನಾಯಕ, ಅಲ್ಪಸಂಖ್ಯಾತರದ್ದು ನಾಯಕ ಅನ್ನಕ್ಕೆ ಕಾರಣ ಯಾರು? ಸರ್, ಇವಾಗ ಜಮೀರ್ ಅವ್ರದ್ದೇ ಸ್ಥಾನಮಾನ ಏನಾಗುತ್ತೆ ಅನ್ನೋ ಪ್ರಶ್ನೆ ಬಂದ್ ನಿಂತಿದೆ. ಅದಕ್ಕೆ ಮುನೀರ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮ್ಮ ಅಭಿಪ್ರಾಯವನ್ನ ಈ ದಿನದ ಪ್ರಶ್ನೆಗೆ ನೀವು QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕ ಕೂಡ ನಿಮ್ಮ ಉತ್ತರವನ್ನ ತಿಳಿಸಬಹುದು. ಇವತ್ತಿನ ಪ್ರಶ್ನೆ, ಕಾಂಗ್ರೆಸ್ ಪಾಳ್ಯದಲ್ಲಿ ಅದರಲ್ಲೂ ಮುಸಲ್ಮಾನ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಗಳು ಎಲ್ಲೋ ಒಂದ್ ಕಡೆ ಶಿಸ್ತು ಕ್ರಮದ ಬಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ತಟ್ಟು ಬಿಡುತ್ತಾ ಅಂತ ಹೇಳಿ, KPCC ಅಧ್ಯಕ್ಷರಾಗಿರೋ ಕಾರಣಕ್ಕೆ, ಅದರಲ್ಲೂ ಮುಖ್ಯಮಂತ್ರಿಗಳ ಆಪ್ತರ ತಲೆದಂಡ ಆಗ್ತಾ ಇರೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಅಡ್ಡ ಪರಿಣಾಮವನ್ನ ಬೀರುವ ಸಾಧ್ಯತೆಗಳಿದೆಯಾ ಅಂತ ಹೇಳಿ ಸದ್ಯದಲ್ಲೇ ಸ್ಕ್ರೀನ್ನ ಕೆಳಭಾಗದಲ್ಲಿ QR ಕೋಡ್ ಕಾಣುತ್ತೆ. ಆ QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಉತ್ತರವನ್ನ ನಾವು ತಿಳಿಸ್ತೀವಿ. ಮುನೀರ್ ಸರ್, ಮೇ 4ನೇ ತಾರೀಕು ರಾಜಕೀಯ ಬದಲಾವಣೆಗಳು ಶುರುವಾಗುತ್ತೆ ಹೇಳ್ತಿರೋದು ಯಾರು? ಸಲೀಂ ಅಹಮದ್ ಖಾನ್ ಅವರು. ಸಲೀಂ ಅಹಮದ್ ಅವರು ಹೇಳ್ತಾ ಇರುವ ಈ ಬದಲಾವಣೆ ಹೇಗೆ ನಾವು ಅರ್ಥೈಸ್ಕೊಳ್ಬೇಕು? ಸಂಪುಟ ಪುನಾರಚನೆ ಆಗುತ್ತೆ, ಜಮೀರ್ ಅವರು ಸಚಿವ ಸ್ಥಾನದಿಂದ ಕೆಳಗೆ ಹೋಗ್ತಾರೆ, ಐದರ್ ಸಲೀಂ ಅಹಮದ್ ಅಥವಾ ರಿಜ್ವಾನ್ ಅವರು ಬರ್ತಾರೆ ಅಂತನಾ, ಅಥವಾ CM ಬದಲಾಗ್ಬಿಡ್ತಾರೆ, ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತಲಾ? ಹೆಂಗ್ ಗಮನಿಸಬೇಕು ಇದನ್ನ ನಾವು? ಸಲೀಂ ಅಹಮದ್ ಅವ್ರ ಸ್ಟೇಟ್ಮೆಂಟ್ಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಸಬ್ಜೆಕ್ಟು ಮೈನಾರಿಟಿ ರಿಲೇಟೆಡ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಇತ್ತು. ಆದರೂ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು. ನೀವು ನನಗೆ 1 ಗಂಟೆಯ ಟೈಮ್ ಕೊಟ್ಟರೆ ಕಂಪ್ಯಾರಿಟಿವ್ ಡಾಟಾ ಅಶ್ವಿನ್ ಅವರಿಗೆ ಕಳೆದ 4 ವರ್ಷದ ಬಿಜೆಪಿಯ ಸರ್ಕಾರಕ್ಕೂ ನಾವು ಈ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಇಲಾಖಾವಾರು ಡಾಟಾವನ್ನು ಅವ್ರ ಕೈಗೆ ನಾನು ಕೊಡಬಲ್ಲೆ. ಅದಕ್ಕೊಂದು ಡಿಬೇಟ್ಗೆ ಕರೀರಿ. ಸರ್ಕಾರವೇ ಇಲಾಖಾವಾರು ಕೊಟ್ಟಿರುವಂತಹ ಡಾಟಾಗಳನ್ನೇ ತಂದು ನಿಮ್ಮ ಮುಂದೆ ಇಡ್ತೇನೆ. ಬೋರ್ಡ್ಗಳು ಇದ್ದಲ್ಲಿ ಅನುದಾನದ ಸಮಸ್ಯೆಗಳು